ಈ ಬೆಲೆ ಏರಿಕೆಯ ನಡುವೆ ಡೀಸೆಲ್ಗೋಸ್ಕರ ಪರದಾಟವನ್ನ ನಡೆಸಲಾಗ್ತಾ ಇದೆ. ಡೀಸೆಲ್ ಖರೀದಿಗೆ ಪರದಾಟ. ಹಾವೇರಿಯಲ್ಲಿ ರೈತರು ಡೀಸೆಲ್ ಖರೀದಿಗೋಸ್ಕರ ಮುಗಿಬಿದ್ದಿದ್ದಾರೆ. ತಾಲೂಕು ಪಂಚಾಯಿತಿ ಮುಂದೆ ಇರುವಂತಹ ಬಂಕ್ ಮುಂದೆ ಕ್ಯೂ ಇದೆ. HP ಬಂಕ್ನಲ್ಲಿ ಸಾಲು ನಿಂತಿದ್ದಾರೆ ರೈತರು. ಡೀಸೆಲ್ ಕ್ಯಾನ್ಗಳನ್ನ ತಂದು ರೈತರು ಕಾಯ್ತಾ ಇದ್ದಾರೆ. ಡೀಸೆಲ್ ಸಿಗದಿದ್ರೆ ಟ್ರ್ಯಾಕ್ಟರ್ ಓಡಿಸೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಬೇಸಾಯ ಮಾಡೋದಾದ್ರೂ ಹೇಗೆ, ನಮ್ಮ ಜೀವನ ಹೇಗೆ ಅಂತ ಹೇಳಿ ಅನ್ನದಾತರು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಡೀಸೆಲ್ ಕ್ಯಾನನ್ನು ಹಿಡಿದು ಸರತಿ ಸಾಲಿನಲ್ಲಿ ರೈತರು ನಿಂತಿದ್ದಾರೆ ಅಂತ ಹೇಳಿ. ಕೇಂದ್ರ ಸರ್ಕಾರ ಹೇಳಿತ್ತು ಡೀಸೆಲ್ ಪೆಟ್ರೋಲ್ಗೆ ಅಭಾವ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ. ಆದರೆ ಎಲ್ಲೋ ಒಂದು ಕಡೆ ಡೀಸೆಲ್ಗೆ ಪೆಟ್ರೋಲ್ಗೆ ಅಭಾವ ಸೃಷ್ಟಿಯಾಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಈ ಚಿತ್ರಣವನ್ನು ನೋಡಿದಾಗ. ಈ ಕುರಿತು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕೃಷಿ ಪ್ರಧಾನ ಜಿಲ್ಲೆ ಹಾವೇರಿಯಲ್ಲಿ ಈಗ ಕಳೆದೆಂಟು ದಿನಗಳಿಂದ ಮುಂಗಾರು ಆರಂಭವಾದಂಥ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಿದೆ. ಆದರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆಯ ದರ ಏರಿಕೆ ಆಗಿರುವಂಥದ್ದು ಈಗ ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೈತರು ದಿನನಿತ್ಯ ಈಗ ಕೃಷಿ ಚಟುವಟಿಕೆ ಇರೋದ್ರಿಂದ ಟ್ರ್ಯಾಕ್ಟರ್ ಮೂಲಕ ಹೊಲವನ್ನು ಹಸನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಪೆಟ್ರೋಲ್ ಡೀಸೆಲ್ ಸಿಗದಂಥ ಹಿನ್ನೆಲೆಯಲ್ಲಿ ರೈತರು ಸರದಿ ಸಾಲಿನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಹಾವೇರಿಯ ಹೃದಯ ಭಾಗದಲ್ಲಿರುವಂಥ ಪೆಟ್ರೋಲ್ ಬಂಕ್ಲಿದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದಲೂ ಕೂಡ ರೈತರು ತಮ್ಮ ಟ್ರ್ಯಾಕ್ಟರನ್ನು ಹೊಲದಲ್ಲಿ ಅಂದರೆ ನಿಂದಿರಿಸಿ ಈಗ ಕ್ಯಾನ್ ಮುಖಾಂತರ ಏನು ಪೆಟ್ರೋಲನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೈತರು ಎಷ್ಟರ ಮಟ್ಟಿಗೆ ಬಿದ್ದಿದ್ದಾರೆ ಅಂತಂದರೆ 2 ಆಂಬ್ಯುಲೆನ್ಸ್ಗಳು ಈಗ ಬಂದು ಡೀಸೆಲನ್ನು ತುಂಬಿಸ್ಲಿಕ್ಕೆ ಬಂದಿರುವಂಥದ್ದು. ಆ ಡೀಸೆಲನ್ನು ತುಂಬಿಸ್ಲಿಕ್ಕೂ ಕೂಡ ಆಂಬ್ಯುಲೆನ್ಸ್ ಹೊರಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ರೈತರು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಾಗ್ತಾಯಿದೆ ಅದರಿಂದ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ರೈತರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಹೊಲದಲ್ಲಿ ಟ್ರ್ಯಾಕ್ಟರನ್ನು ನಿಂದಿರಿಸಿ ಈಗ ಪೆಟ್ರೋಲ್ ಬಂಕಿಗೆ ಬಂದಿರುವಂಥದ್ದು. ನಾನು ರೈತರನ್ನೇ ಮಾತಾಡ್ತಾ ಹೋಗ್ತೀನಿ. ಬೆಳಗ್ಗೆಯಿಂದ ಬಂದು ಸರದಿ ಸಾಲು ನಿಂತಿದ್ದಾರೆ. ಸರ್, ಎಷ್ಟೊತ್ತಿಗೆ ಬಂದ್ರಿ, ಏನು ಸಮಸ್ಯೆ? ಬೆಳಗ್ಗೆ 6 ಗಂಟೆಯಿಂದನೇ ಬಂದವ್ರಿ. ಇವ್ರು ಡೀಸೆಲ್ ರಾತ್ರಿ ಇದ್ದಿದ್ದಿಲ್ಲ ಇವರಲ್ಲಿನ. ಬೆಳಿಗ್ಗೆ ಗಾಡಿ ಖಾಲಿ ಮಾಡಿಸಿ ಆ ಬಳಿಕ ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಕೊಡಕ್ಕೆ ಒಪ್ಕೊಂಡ್ರೆ ಅವರು. ಇಲ್ಲ ನಮಗೆ ಗೋರ್ಮೆಂಟ್ ಆದೇಶ ಮಾಡೈತಿ ಕ್ಯಾನಿಗೆ ಕೊಡಂಗಿಲ್ಲ ಅಂತ ಹೇಳ್ಯಾರ, ನಾವು ಕೊಡಂಗಿಲ್ಲ ಅಂತ. ಆದರೆ ಯಾವ ಗೋರ್ಮೆಂಟ್ ಬಂದ್ರೆ ನಾವು ಯಾವ DC ಬಂದ್ರೆ ಇಲ್ಲಿ ಹೇಳ್ತೇವೆ ಅಂತಂದು ಜೋರು ಮಾಡಿ ಚಾಲೂ ಮಾಡಿಸೇವಿ. ಇಲ್ಲಿ ನಾವು DC ಬಂದ್ರೆ ನಾವು ಇಲ್ಲಿ ಹೇಳ್ತೇವೆ. ಈಗ ಅವ್ರಿಗೆ ಎಷ್ಟು ನಿಮಗೆ ಬೇಕಾದಷ್ಟು ಕೊಡ್ತಾ ಇದಾರ, ಲಿಮಿಟ್ ಮಾಡಿದಾರೆ? ಎಷ್ಟು ಕೊಡ್ತಾರೆ? ಲಿಮಿಟ್ ಮಾಡಿದ್ದಾರೆ. ಒಂದು ಕ್ಯಾನ್ 25ರಿಂದ 30 ಲೀಟರ್ ಕೊಡ್ತಾರೆ ಲಿಮಿಟ್ ಅಷ್ಟೇ. ಒಬ್ಬ ರೈತರಿಗೆ ಕೊಡ್ತಾರೆ. ಹಾವೇರಿಯಲ್ಲಿರುವಂಥ ಎಲ್ಲ ಬಂಕಲ್ಲೂ ಕೊಡ್ತಾರೆ, ಕೆಲವೊಂದಿಷ್ಟು ಬಂಕಲ್ಲಿ ಮಾತ್ರ. ಯಾವ ಬಂಕ್ನಾಗ ಕೊಡಾಕತ್ತಿಲ್ಲ, ಇವರು ಹಿರೇಗೌಡ್ರ ಬಂಕ್ನಾಗ ಅಷ್ಟೇ ಕೊಡಾಕತ್ತಾರೆ. ಈಗ ಅಲ್ಲಿ ಎಲ್ಲ ಆ ಕಡೆ ರಿಲಯನ್ಸ್ ಡೀಸೆಲ್ ಇದ್ರೂ ಕೊಡಲ್ಲ, JCB ಕೊಡ್ತಾರೆ. ಆ ಬಳಿಕ JCB ಅಕ್ಕಿ ಬಂದು ಬೆಳಿತೈತ್ರಿ, ಜೋಳ ಬೆಳಿತೈತಿ, ಏನು ಬೆಳಿತೈತಿ. JCB ಕೊಟ್ಟ ಆಗಲೇ ಒಬ್ಬ ಮಂಜಣ್ಣ ಅವರು. ಈಗ ನೀವು ಟ್ರ್ಯಾಕ್ಟರ್ ಹೊಲ ಹಸನು ಮಾಡ್ತಾ ಇದ್ದೀರಿ. ಈಗ ನಿಮಗೆ ದಿನನಿತ್ಯ ಒಂದು ಟ್ರ್ಯಾಕ್ಟರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ತಾ ಇದಾರ ಇಲ್ವಾ? ಅಷ್ಟು ಕೊಡಲ್ಲ. ಒಂದು 30 ಲೀಟರ್ ದಿನ 50 ಲೀಟರ್ ಬೇಕು ಒಂದು ಟ್ರ್ಯಾಕ್ಟ್ರಿಗೆ. ಒಂದು 30 ಲೀಟರ್ ಕೊಡ್ತಾರೆ. ನಿಂದಿರಿಸ್ಬೇಕಾಗತ್ತೆ ಟ್ರ್ಯಾಕ್ಟರ್ನ ನಿಂದಿರಿಸಿ ಮತ್ತೆ ಸಿಕ್ಕಾಗ ಮಾಡ್ಬೇಕು. ಬಂದನ್ರಿ ಹೊಲ್ದಾಗ ನಿಲ್ಸೇ ಬಂದಾನೆ. ಬೇಕಾದ್ರೆ ಬರ್ರಿ ನಾನು ಕೊಟ್ಟಾಗ ನೋಡೋಣ ಅಂತ. ಬೇಕಾದ್ರೆ ನಮ್ಮ ಗಾಡಿ ಹೊಲ್ದಾಗ ನಿಂತಲ್ಲ ನೋಡೋಣ, ನಿಲ್ಸೇ ಬಂದವು. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಂಘರ್ಷ ಹಾವೇರಿ ಅನ್ನದಾತರಿಗೂ ತಟ್ಟಿರುವಂಥದ್ದು. ಡೀಸೆಲ್ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಪ್ಯಾನಿಕ್ ಆಗಿರುವಂಥದ್ದು. ಅಂದರೆ ಮುಂದೆ ಸಿಗುತ್ತೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲಿ ಸ್ಟಾಕ್ ಕೂಡ ಮಾಡಲಿಕ್ಕೆ ಹೊರಟಿರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯ ಅನ್ನದಾತರಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.